ಆತ್ಮೀಯರೇ, ಸಮಾಜ ವಿಜ್ಞಾನ ವಿಷಯದ ವಿಡಿಯೋ ಪಾಠ ಮಾಲಿಕೆಗೆ ತಮ್ಮನ್ನ ಸ್ವಾಗತ ಮಾಡಿಕೊಳ್ಳುತ್ತಾ ನಾವು 10ನೇ ತರಗತಿಯ 2ನೇ ಅಧ್ಯಾಯ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಬಗ್ಗೆ ನೋಡ್ತಾ ಇದ್ದೀವಿ. ಭಾರತದಲ್ಲಿನ ಆಂತರಿಕ ಕಚ್ಚಾಟಗಳನ್ನು ಗಮನಿಸಿದಂತಹ ಬ್ರಿಟಿಷರು ಭಾರತದಲ್ಲಿ ತಮ್ಮ ಒಂದು ಸಾಮ್ರಾಜ್ಯವನ್ನು ವಿಸ್ತರಿಸುವಂತಹ ಕೆಲಸವನ್ನ ಮಾಡ್ತಾರೆ ಅನ್ನೋದನ್ನು ನೋಡ್ತೀವಿ. ಆ ನಿಟ್ಟಿನಲ್ಲಿ ಭಾರತದಲ್ಲಿ ನಡೆದಂತಹ ಆಂಗ್ಲೋ ಸಿಖ್ ಕದನಗಳು ಮತ್ತು ಆಂಗ್ಲೋ ಮರಾಠ ಕದನಗಳನ್ನು ನೋಡ್ತೀವಿ. ಆಂಗ್ಲೋ ಮರಾಠ ಕದನ ಮತ್ತು ಆಂಗ್ಲೋ ಸಿಖ್ ಕದನಗಳಲ್ಲಿ ಬ್ರಿಟಿಷರು ಭಾರತೀಯರನ್ನ ಸಂಪೂರ್ಣವಾಗಿ ಸೋಲಿಸಿ ಆ ಪ್ರದೇಶಗಳನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡ್ರು ಅನ್ನೋದನ್ನ ಕಾಣ್ತೀವಿ. ಕರ್ನಾಟಕ, ಬಂಗಾಳ, ಮೈಸೂರು ಭಾಗ ಜೊತೆಗೆ ಮರಾಠ ಆಳ್ತಾ ಇದ್ದಂತಹ ಪ್ರದೇಶ, ಅದರೊಂದಿಗೆ ಏನು ಪಂಜಾಬ್ನಲ್ಲಿ ಸಿಖ್ಖರು ಆಳ್ತಾ ಇದ್ರು ಆ ಎಲ್ಲ ಪ್ರದೇಶಗಳು ಕೂಡ ಬ್ರಿಟಿಷರ ವಶವಾದವು. ಹೀಗಾಗಿ ಭಾರತದಲ್ಲಿ ಬ್ರಿಟಿಷರು ತಮ್ಮ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಇದು ಸಹಾಯಕ ಆಯಿತು ಅಂತ ಹೇಳ್ತಾ, ಈಗ ಭಾರತದಲ್ಲಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸುವುದಕ್ಕಾಗಿ ಹಲವಾರು ನೀತಿಗಳನ್ನು ಅನುಸರಿಸ್ತಾರೆ. ಅದರಲ್ಲಿ ಪ್ರಮುಖವಾಗಿ 2 ನೀತಿಗಳು ಬರ್ತವೆ. ಒಂದು ಸಹಾಯಕ ಸೈನ್ಯ ಪದ್ಧತಿ ಲಾರ್ಡ್ ವೆಲೆಸ್ಲಿ ಜಾರಿಗೆ ತಂದಂಥದ್ದು. ಇನ್ನೊಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತಹ ಕಾಯ್ದೆಯನ್ನ ಲಾರ್ಡ್ ಡಾಲ್ಹೌಸಿ ಜಾರಿಗೆ ತರ್ತಾನೆ. ಈ 2 ಕಾಯ್ದೆಗಳ ಬಗ್ಗೆ, ಅವುಗಳನ್ನು ಜಾರಿಗೆ ತಂದಂತಹ ಕಾರಣ, ಅದರ ಪರಿಣಾಮಗಳೇನಾದವು ಅನ್ನುವಂತಹ ವಿಚಾರಗಳನ್ನ ನಾವಿಲ್ಲಿ ನೋಡೋಣ. ಇವತ್ತಿನ ದಿವಸದ ವಿಡಿಯೋದಲ್ಲಿ ಈ ಎಲ್ಲ ಸಂಗತಿಗಳನ್ನ ನಾವು ನೋಡಲಿದ್ದೇವೆ. ಸೊ ಲಾರ್ಡ್ ವೆಲೆಸ್ಲಿ, ಇದು ಲಾರ್ಡ್ ವೆಲೆಸ್ಲಿಯ ಚಿತ್ರ. ಈತ ಭಾರತಕ್ಕೆ ಬಂದಂತಹ ಬ್ರಿಟಿಷರ ಗವರ್ನರ್ ಜನರಲ್. ಲಾರ್ಡ್ ವೆಲೆಸ್ಲಿ ಭಾರತಕ್ಕೆ ಗವರ್ನರ್ ಆಗಿ ಬಂದ ನಂತರ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ವಿಸ್ತರಣೆ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ. ಆತ ಒಬ್ಬ ವಿಸ್ತರಣಾವಾದಿಯಾಗಿದ್ದ, ಯುದ್ಧ ಪ್ರಿಯನಾಗಿದ್ದ. ಹಾಗಾಗಿ ಭಾರತಕ್ಕೆ ಬಂದ ನಂತರದಲ್ಲಿ ಭಾರತದಲ್ಲಿನ ಅನೈಕ್ಯತೆಗಳ ಲಾಭವನ್ನ ಪಡ್ಕೊಂಡು ತನ್ನದೇ ಆದಂತಹ ತಂತ್ರಗಳನ್ನ ಬಳಸಿಕೊಂಡು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯವನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ವಿಸ್ತರಿಸುವಂತ ಕೆಲಸವನ್ನ ಈ ಲಾರ್ಡ್ ವೆಲೆಸ್ಲಿ ಮಾಡ್ತಾರೆ. ಸೊ ಈತನ ಆಗಮನದ ಹೊತ್ತಿಗೆ ಭಾರತದಲ್ಲಿ ಬಲಿಷ್ಠರಾಗಿದ್ದಂತಹ ಮರಾಠರು ಮತ್ತು ಮೈಸೂರು ರಾಜ್ಯಗಳು ಇವು ದುರ್ಬಲಗೊಂಡಿದ್ವು. ಈ ಮರಾಠರು ಮತ್ತು ಮೈಸೂರಿನ ರಾಜ್ಯಗಳು ದುರ್ಬಲಗೊಂಡಂತಹದ್ದು ಲಾರ್ಡ್ ವೆಲೆಸ್ಲಿಗೆ ತನ್ನ ರಾಜ್ಯವನ್ನ ವಿಸ್ತರಿಸುವುದಕ್ಕೆ ಬಹಳ ಅನುಕೂಲವಾಗಿ ಪರಿಣಮಿಸುತ್ತದೆ ಎನ್ನುವುದನ್ನು ನಾವು ಗಮನಿಸ್ತೇವೆ. ಅದರ ಜೊತೆಗೆ ಬ್ರಿಟಿಷರ ರಾಜ್ಯ ವಿಸ್ತರಣೆಗೆ ಅನುಸರಿಸಿದಂತಹ 3 ವಿಧಾನಗಳನ್ನ ನಾವು ಪ್ರಮುಖವಾಗಿ ಇಲ್ಲಿ ನೋಡ್ಬೇಕಾಗತ್ತೆ. ಅಂದ್ರೆ ಭಾರತದಲ್ಲಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸುವುದಕ್ಕಾಗಿ 3 ನೀತಿಗಳನ್ನ ಅನುಸರಿಸ್ತಾರೆ. ಆ 3 ನೀತಿಗಳು ಯಾವ್ಯಾವು ಅಂತಂದ್ರೆ, ಒಂದು ಸಹಾಯಕ ಸೈನ್ಯ ಪದ್ಧತಿ, ನಮಗೆ ಈಗಾಗಲೇ ಗೊತ್ತಿರುವಂತೆ ಇದನ್ನ ಲಾರ್ಡ್ ವೆಲೆಸ್ಲಿ ಜಾರಿಗೆ ತರ್ತಾನೆ. ಅದರೊಂದಿಗೆ 2ನೇದಾಗಿ ಹೊಸ ರಾಜ್ಯಗಳ ಮೇಲೆ ಯುದ್ಧಗಳನ್ನ ಮಾಡಿದಂತಹದ್ದು. ಒಂದು ಸಹಾಯಕ ಸೈನ್ಯ ಪದ್ಧತಿ, ಅದನ್ನ ಲಾರ್ಡ್ ವೆಲೆಸ್ಲಿ ಜಾರಿಗೆ ತರ್ತಾನೆ. 2ನೇದಾಗಿ ಹೊಸ ರಾಜ್ಯಗಳ ಮೇಲೆ ಬ್ರಿಟಿಷರು ಯುದ್ಧಗಳನ್ನ ನಡೆಸ್ತಾರೆ. ಯುದ್ಧಗಳನ್ನ ಮಾಡಿ ಆ ಪ್ರದೇಶಗಳನ್ನ ವಶಪಡಿಸಿಕೊಳ್ಳುವಂತಹ ಕೆಲಸವನ್ನ ಬ್ರಿಟಿಷರು ಮಾಡ್ತಾರೆ. ಅದರೊಂದಿಗೆ ಈಗಾಗಲೇ ಕಂಪನಿಯ ಅಧೀನಕ್ಕೆ ಒಳಪಟ್ಟಿದ್ದಂತಹ ರಾಜ್ಯಗಳನ್ನ ನೇರ ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಆಗಲೇ ಸೋತು ಆ ರಾಜ್ಯಗಳು ಕಂಪನಿಯ ಅಧೀನದಲ್ಲಿದ್ದು ಆಶ್ರಿತ ರಾಜ್ಯಗಳು ಅಂತ ಕರಿತೀವಿ. ಆಶ್ರಿತ ರಾಜ್ಯಗಳಾಗಿದ್ದಂತಹ ಆ ಪ್ರದೇಶಗಳನ್ನ ನೇರವಾಗಿ ನಿಯಂತ್ರಿಸುವ ಅಥವಾ ನೇರವಾಗಿ ಅವುಗಳ ಮೇಲೆ ಆಡಳಿತ ನಡೆಸುವುದಕ್ಕೆ ಬ್ರಿಟಿಷರು ಒಂದು ನೀತಿಯನ್ನ ಹೆಣೆದುಕೊಳ್ತಾರೆ. ಹೀಗೆ 3 ನೀತಿಗಳು ಅಥವಾ ವಿಧಾನಗಳ ಮೂಲಕ ಭಾರತದಲ್ಲಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ತಾರೆ. ಸೊ ಅದರಲ್ಲಿ ಮೊದಲನೇದಾಗಿ ಸಹಾಯಕ ಸೈನ್ಯ ಪದ್ಧತಿಯ ಬಗ್ಗೆ ನೋಡೋಣ. 1798ರಲ್ಲಿ ಲಾರ್ಡ್ ವೆಲೆಸ್ಲಿ ಈ ಪದ್ಧತಿಯನ್ನ ಜಾರಿಗೆ ತರ್ತಾನೆ. ಭಾರತಕ್ಕೆ ಬಂದಂತಹ ವರ್ಷದಲ್ಲಿಯೇ ಈತ ಈ ಪದ್ಧತಿಯನ್ನ ಜಾರಿಗೆ ತರ್ತಾನೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಭಾರತೀಯ ರಾಜ್ಯಗಳನ್ನ ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವ ಸಲುವಾಗಿ ಸಹಾಯಕ ಸೈನ್ಯ ಪದ್ಧತಿಯನ್ನ ಈತ ಜಾರಿಗೆ ತರ್ತಾನೆ. ಏನು ದೇಶೀಯ ರಾಜ್ಯಗಳಿದ್ದು ಆ ದೇಶೀಯ ರಾಜ್ಯಗಳನ್ನ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಸಹಾಯಕ ಸೈನ್ಯ ಪದ್ಧತಿ ಎನ್ನುವಂತಹ ಒಂದು ನೀತಿಯನ್ನ ಈತ ಜಾರಿಗೆ ತರ್ತಾನೆ. ಸೊ ಇಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಅಂದ್ರೆ ಏನಿದು ಅನ್ನೋದನ್ನ ನೋಡೋದಾದ್ರೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಹಾಗೂ ಭಾರತೀಯ ರಾಜ್ಯಗಳ ನಡುವಿನ ಒಂದು ಸೈನಿಕ ಒಪ್ಪಂದ ಇದು. ಒಂದು ಕಡೆಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ, ಇನ್ನೊಂದು ಕಡೆಗೆ ದೇಶೀಯ ರಾಜ್ಯಗಳು. ಯಾವ ದೇಶೀಯ ರಾಜ್ಯ ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಳ್ಳುತ್ತದೆಯೋ ಬ್ರಿಟಿಷ್ ಕಂಪನಿ ಮತ್ತು ಆ ದೇಶೀಯ ರಾಜ್ಯಗಳ ನಡುವಿನ ಒಂದು ಸೈನಿಕ ಒಪ್ಪಂದವಾಗಿ ಈ ಸಹಾಯಕ ಸೈನ್ಯ ಪದ್ಧತಿಯನ್ನ ನಾವು
ಅರ್ಥೈಸಬೇಕಾಗತ್ತೆ. ಸೊ ಇಲ್ಲಿ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಏನಿದ್ದವು ಅನ್ನೋದನ್ನ ನೋಡೋದಾದ್ರೆ, ಮೊದಲನೇದಾಗಿ ಭಾರತೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನ ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು. ಯಾವ ದೇಶೀಯ ದೊರೆ ಈ ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಪಿಕೊಳ್ತಾನೋ ಆ ಭಾರತದ ದೇಶೀಯ ದೊರೆ ಬ್ರಿಟಿಷರ ಸೈನ್ಯದ ಒಂದು ತುಕಡಿಯನ್ನ ತನ್ನಲ್ಲಿ ಇಟ್ಟುಕೊಳ್ಳಬೇಕು ಅಥವಾ ಇರಿಸಿಕೊಳ್ಳಬೇಕು ಅನ್ನುವಂಥದ್ದು ಒಂದು ನಿಬಂಧನೆ. ಎರಡನೇದಾಗಿ ಸೇನೆಯ ವೇತನ ಮತ್ತು ನಿರ್ವಹಣೆಯ ವೆಚ್ಚವನ್ನ ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕಾಗಿತ್ತು. ನೋಡಿ, ಯಾವ ದೇಶೀಯ ಸಂಸ್ಥಾನ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಳ್ಳುತ್ತದೆಯೋ ಆ ದೇಶೀಯ ಸಂಸ್ಥಾನದ ರಾಜ್ಯ ಏನಿದೆ ಅದೇ ಸೈನಿಕರ ವೇತನ ಮತ್ತು ನಿರ್ವಹಣೆ ವೆಚ್ಚವನ್ನ ಭರಿಸಬೇಕಾಗಿತ್ತು. ಒಂದು ವೇಳೆ ಈ ಹಣವನ್ನ ಭರಿಸುವುದಕ್ಕೆ ಅಥವಾ ಕೊಡುವುದಕ್ಕೆ ಸಾಧ್ಯ ಆಗದಿದ್ರೆ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನ ಬ್ರಿಟಿಷರಿಗೆ ಬಿಟ್ಟು ಕೊಡಬೇಕಾಗಿತ್ತು. ಮೂರನೇದಾಗಿ ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ ಅನ್ನ ನೇಮಿಸಿಕೊಳ್ಳಬೇಕು ಅನ್ನುವಂತ ಮತ್ತೊಂದು ನಿಯಮವನ್ನ ನಾವಿಲ್ಲಿ ಕಾಣ್ತೀವಿ. ನಂತರ ನಾಲ್ಕನೇದಾಗಿ ಬ್ರಿಟಿಷರ ಅನುಮತಿ ಇಲ್ಲದೆ, ನೋಡಿ, ಯಾವ ದೇಶೀಯ ರಾಜ್ಯ ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡು ಸಹಿ ಮಾಡಿತ್ತೋ ಅದು ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನ, ಅಂದ್ರೆ ಬ್ರಿಟಿಷರನ್ನ ಹೊರತುಪಡಿಸಿ ಬೇರೆ ದೇಶದ ಯುರೋಪಿಯನ್ನರನ್ನ ನೇಮಿಸಿಕೊಳ್ಳುವುದಕ್ಕೆ ಅವಕಾಶ ಇರಲಿಲ್ಲ. ನಂತರ ಐದನೇದಾಗಿ ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಸಹಾಯಕ ಸೈನ್ಯ ಪದ್ಧತಿ ಒಳಪಟ್ಟಂತ ಒಂದು ರಾಜ್ಯ ಭಾರತದ ಯಾವುದೇ ರಾಜ್ಯದೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ನ ಅನುಮತಿ ಅಥವಾ ಸಮ್ಮತಿ, ಅವನ ಪರವಾನಿಗೆ ಬೇಕಾಗಿತ್ತು. ಆತನ ಅನುಮತಿ ಇಲ್ಲದೆ ದೇಶೀಯ ರಾಜ್ಯ, ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಂತಹ ದೇಶೀಯ ರಾಜ್ಯ ಯಾವ ರಾಜ್ಯದ ಜೊತೆಗೂ ಕೂಡ ಯುದ್ಧವನ್ನು ಮಾಡೋದಕ್ಕೆ ಅವಕಾಶ ಇರಲಿಲ್ಲ, ಸಂಧಾನಗಳು ಅಥವಾ ಒಪ್ಪಂದಗಳನ್ನ ಮಾಡಿಕೊಳ್ಳೋದಕ್ಕೂ ಕೂಡ ಅವಕಾಶ ಇರಲಿಲ್ಲ. ಇದಕ್ಕೆ ಪ್ರತಿಯಾಗಿ, ಅಂದ್ರೆ ಭಾರತೀಯರಿಂದ ಇಷ್ಟೆಲ್ಲ ಸವಲತ್ತನ್ನು ಪಡೆದಂತಹ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಜವಾಬ್ದಾರಿ ಏನಾಗಿತ್ತು ಅಂದ್ರೆ, ಯಾವ ರಾಜ್ಯ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡಿರ್ತದೆಯೋ ಆ ರಾಜ್ಯಕ್ಕೆ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ರಕ್ಷಣೆಯನ್ನು ಒದಗಿಸುವುದು. ಆಂತರಿಕವಾಗಿ ಅಂದ್ರೆ ಆಂತರಿಕ ಗಲಭೆಗಳ ವಿರುದ್ಧವಾಗಿ, ಮತ್ತೆ ಬಾಹ್ಯ ರಕ್ಷಣೆ ಅಂದ್ರೆ ಬೇರೆ ದೇಶೀಯ ಸಂಸ್ಥಾನಗಳು ಅಥವಾ ಬೇರೆಯವರು ಆಕ್ರಮಣ ಮಾಡಿದಾಗ ಆ ರಾಜ್ಯವನ್ನ ಸಂರಕ್ಷಿಸುವಂತಹ ಒಂದು ಜವಾಬ್ದಾರಿಯನ್ನ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಹೊತ್ತುಕೊಂಡಿರುತ್ತೆ. ಇವು 6 ಈ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳಾಗಿದ್ದು. ಸೊ ಇಲ್ಲಿ ಒಂದು ಪ್ರಶ್ನೆ ಬರಬಹುದು, ಸಹಾಯಕ ಸೈನ್ಯ ಪದ್ಧತಿಯು ಬ್ರಿಟಿಷರಿಗೆ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಸಹಾಯಕವಾಯಿತು ಹೇಗೆ ಎನ್ನುವಂತ ಒಂದು ಪ್ರಶ್ನೆ ಬರಬಹುದು. ಅದಕ್ಕೆ ಬ್ರಿಟಿಷರ ಸೈನಿಕ ನಿರ್ವಹಣೆ ಸುಲಭವಾಯಿತು. ಯಾವ ದೇಶೀಯ ರಾಜ್ಯ ಬ್ರಿಟಿಷರ ಸೈನ್ಯವನ್ನು ತನ್ನಲ್ಲಿ ಇಟ್ಟುಕೊಳ್ಳುತ್ತಾ ಇದ್ದ ಅದರ ನಿರ್ವಹಣೆ ಮತ್ತು ಖರ್ಚು ವೆಚ್ಚಗಳೆಲ್ಲವೂ ಕೂಡ ದೇಶೀಯ ರಾಜರಿಗೆ ಸೇರಿದ್ದರಿಂದ ಬ್ರಿಟಿಷರಿಗೆ ಸೈನಿಕರ ನಿರ್ವಹಣೆ ಮಾಡುವುದು ಬಹಳ ಸುಲಭ ಆಯಿತು. ಎರಡನೇದಾಗಿ ಭಾರತೀಯ ರಾಜ್ಯಗಳನ್ನ ನಿಯಂತ್ರಣದಲ್ಲಿಡಲು ಸಾಧ್ಯವಾಯಿತು. ಏನು ದೇಶೀಯ ರಾಜ್ಯಗಳಿದ್ವು ಅಲ್ಲಿ ಬ್ರಿಟಿಷರ ಒಬ್ಬ ರೆಸಿಡೆಂಟ್ ಅನ್ನ ನೇಮಿಸಲಾಗ್ತಾ ಇತ್ತು. ಆ ರೆಸಿಡೆಂಟ್ ಸುಲಭವಾಗಿ ದೇಶೀಯ ರಾಜ್ಯಗಳನ್ನ ನಿಯಂತ್ರಿಸುವಂತ ಕೆಲಸವನ್ನ ಮಾಡ್ತಾನೆ. ಜೊತೆಗೆ ಯಾವುದೇ ಯುದ್ಧ ಮತ್ತು ಒಪ್ಪಂದಗಳನ್ನ ಮಾಡಿಕೊಳ್ಳಬೇಕಾದ್ರೆ ಇಲ್ಲಿ ಗವರ್ನರ್ ಜನರಲ್ ಅನ್ನ ಸಮ್ಮತಿ ಬೇಕಾಗಿತ್ತು ಅನ್ನುವುದರ ಮೂಲಕ ಭಾರತೀಯ ರಾಜ್ಯಗಳನ್ನ ನಿಯಂತ್ರಣದಲ್ಲಿಡುವುದಕ್ಕೆ ಪ್ರಯತ್ನ ಮಾಡಲಾಗ್ತದೆ. ನಂತರ ಭಾರತೀಯ ರಾಜ್ಯಗಳನ್ನ ಆರ್ಥಿಕವಾಗಿ ತೀವ್ರ ಶೋಷಣೆಗೆ ಗುರಿಪಡಿಸಲಾಯಿತು. ಸೊ ಇಲ್ಲಿ ಒಂದ್ ಕಡೆಗೆ ಸೈನಿಕರ ಖರ್ಚು ವೆಚ್ಚವನ್ನ ತುಂಬಬೇಕು. ಒಂದು ವೇಳೆ ಖರ್ಚು ವೆಚ್ಚವನ್ನು ತುಂಬುದಕ್ಕೆ ಆಗದೇ ಇದ್ರೆ ಆವಾಗ ಆ ಒಂದು ಪ್ರದೇಶವನ್ನ, ಒಂದು ಕಂದಾಯ ಪ್ರದೇಶವನ್ನ ಬ್ರಿಟಿಷರಿಗೆ ಬಿಟ್ಟು ಕೊಡಬೇಕಾಗಿತ್ತು ಅನ್ನುವಂಥದ್ದು. ಸೊ ಹೀಗೆ ಭಾರತದಲ್ಲಿ ಸಹಾಯಕ ಸೈನ್ಯ ಪದ್ಧತಿಯ ಮೂಲಕ ಹಲವಾರು ದೇಶೀಯ ಸಂಸ್ಥಾನಗಳು ಶೋಷಣೆಗೆ ಒಳಗಾಗುತ್ತವೆ. ಈ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದಂತಹ ಮೊದಲನೇ ದೇಶೀಯ ಸಂಸ್ಥಾನ ಯಾವುದು ಅಂದ್ರೆ ಹೈದರಾಬಾದ್. ಇದು ದೇಶೀಯ ಸಂಸ್ಥಾನ ಯಾವುದಕ್ಕೆ ಅಂದ್ರೆ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದಂತಹ ಒಂದು ದೇಶೀಯ ಸಂಸ್ಥಾನ ಇದು ಮೊಟ್ಟ ಮೊದಲನೆಯದ್ದು ಹೈದರಾಬಾದ್. ಅದರ ಜೊತೆಗೆ ಮೈಸೂರು, ಅವಧ್ ಅಥವಾ ಔಧ್, ತಂಜಾವೂರು, ಮರಾಠರು, ಆರ್ಕಾಟ್ ಪ್ರದೇಶ, ಪೂನಾ, ಬೀರಾರ್, ಗ್ವಾಲಿಯರ್ ಹೀಗೆ ಹಲವಾರು ಪ್ರದೇಶಗಳು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡುತ್ತವೆ. ತಾವಿಲ್ಲಿ ಗಮನಿಸಬಹುದು, ಹೈದರಾಬಾದ್ ಇದೆ, ನಂತರ ಮೈಸೂರು, ಆಮೇಲೆ ಅವಧ್, ನಂತರ ತಂಜಾವೂರು, ಆಮೇಲೆ ಮಹಾರಾಷ್ಟ್ರ, ಪೂನಾ, ಹಾಗೆ ಆರ್ಕಾಟ್ ಪ್ರದೇಶ, ಗ್ವಾಲಿಯರ್, ಬೀರಾರ್ ಹೀಗೆ ಹಲವು ಪ್ರದೇಶಗಳು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡು ಸಹಿಯನ್ನ ಹಾಕುವುದರ ಮೂಲಕ
ಬ್ರಿಟಿಷರ ಅಂಕಿತದೊಳಗೆ ಅಥವಾ ನಿಯಂತ್ರಣದೊಳಗೆ ಹೋದವು ಅನ್ನೋದನ್ನ ನಾವು ಗಮನಿಸ್ತೀವಿ. ಹಾಗೇನೆ ಸೊ ಇಲ್ಲಿ ನಾವು ಪ್ರಮುಖವಾಗಿ ನೋಡಬೇಕಾಗಿರುವಂತಹ ಮತ್ತೊಂದು ವಿಷಯ ಯಾವುದು ಅಂತಂದ್ರೆ ಲಾರ್ಡ್ ಡಾಲ್ಹೌಸಿ ಮತ್ತು ಆತನ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತಹ ನೀತಿಯನ್ನ ನಾವು ಪ್ರಮುಖವಾಗಿ ಇಲ್ಲಿ ನೋಡ್ಬೇಕಾಗತ್ತೆ. ಭಾರತದಲ್ಲಿ ಸಾಮ್ರಾಜ್ಯವನ್ನು ವಿಸ್ತರಿಸುವುದಕ್ಕಾಗಿ ಬ್ರಿಟಿಷರು ಅನುಸರಿಸಿದಂತಹ ಮತ್ತೊಂದು ನೀತಿಯೇ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತಹ ಕಾಯ್ದೆ. 1848ರಲ್ಲಿ ಗವರ್ನರ್ ಜನರಲ್ ಆಗಿ ಲಾರ್ಡ್ ಡಾಲ್ಹೌಸಿ ಭಾರತಕ್ಕೆ ಬರ್ತಾನೆ. ಭಾರತೀಯ ಎಲ್ಲ ದೇಶೀಯ ಸಂಸ್ಥಾನಗಳನ್ನ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಳ್ಳಬೇಕು ಅನ್ನುವಂತ ಅಂತಿಮ ಪ್ರಯತ್ನವನ್ನ ಈತ ನಡೆಸ್ತಾನೆ. ಏನು ದೇಶೀಯ ಸಂಸ್ಥಾನಗಳಿದ್ದು ಆ ಎಲ್ಲಾ ದೇಶೀಯ ಸಂಸ್ಥಾನಗಳು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನವಾಗಬೇಕು ಅನ್ನುವಂತಹ ಒಂದು ಆಸೆಯನ್ನು ಇಟ್ಟುಕೊಂಡು ಈತ ಪ್ರಯತ್ನವನ್ನ ಪ್ರಾರಂಭಿಸ್ತಾನೆ. ಡಾಲ್ಹೌಸಿಯ ಈ ವಿಸ್ತರಣಾ ನೀತಿಯೇ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥದ್ದು. ಭಾರತದಲ್ಲಿದ್ದಂಥ ದೇಶೀಯ ಸಂಸ್ಥಾನಗಳೇನಿದೆ ಅವೆಲ್ಲವನ್ನು ಕೂಡ ಒಟ್ಟುಗೂಡಿಸಿ ಬ್ರಿಟಿಷ್ ಸಾಮ್ರಾಜ್ಯವನ್ನು ವಿಸ್ತರಿಸಬೇಕು ಅನ್ನುವಂತಹ ನೀತಿಯನ್ನ ಈತ ಹೊಂದಿದ್ದ. ಆತನ ವಿಸ್ತರಣಾ ನೀತಿಯೇ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತಹ ನೀತಿಯಾಗಿ ಪರಿವರ್ತನೆ ಆಗುತ್ತೆ. ಸೊ ಲಾರ್ಡ್ ಡಾಲ್ಹೌಸಿಯ ಚಿತ್ರವನ್ನ ತಾವಿಲ್ಲಿ ಗಮನಿಸಬಹುದು. ಸೊ ಇಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತಹ ಒಂದು ನೀತಿಯನ್ನ ನಾವು ನೋಡೋದಾದ್ರೆ, ಸೊ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತಹ ನೀತಿಯನ್ನು ಅರ್ಥೈಸಿ ಅನ್ನುವಂತಹ ಒಂದು ಪ್ರಶ್ನೆ ತಮಗೆ ಬರಬಹುದಲ್ಲಿ ಪರೀಕ್ಷೆಯಲ್ಲಿ. ಏನ್ ಹಂಗಾದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂದ್ರೆ ಏನು, ಆ ನೀತಿ ಏನ್ ಹೇಳತ್ತೆ ಅನ್ನುವುದನ್ನ ನೋಡೋದಾದ್ರೆ, ಯಾವುದೇ ಒಬ್ಬ ಭಾರತೀಯ ರಾಜ ಮಕ್ಕಳಿಲ್ಲದೆ ಮೃತನಾದರೆ ಅವನು ದತ್ತು ತೆಗೆದುಕೊಂಡಿದ್ದಂತಹ ಪುತ್ರನಿಗೆ ಉತ್ತರಾಧಿಕಾರದ ಹಕ್ಕಿರಲಿಲ್ಲ. ಅಂತಹ ರಾಜ್ಯಗಳನ್ನ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸುವುದು, ಇದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ಅಂದ್ರೆ ಹಿಂದೆ ರಾಜರು ಏನ್ ಮಾಡ್ತಾ ಇದ್ರು, ತಮಗೆ ಸಂತಾನವಿಲ್ಲದಿದ್ದರೆ, ಮಕ್ಕಳು ಇಲ್ಲದೇ ಇದ್ರೆ ಉತ್ತರಾಧಿಕಾರಿಯಾಗಿ ದತ್ತು ಪುತ್ರರನ್ನ ತೆಗೆದುಕೊಳ್ತಾ ಇದ್ರು. ಆ ದತ್ತು ತೆಗೆದುಕೊಂಡಂತಹ ವ್ಯಕ್ತಿ ಈ ರಾಜ ಮೃತನಾದ ನಂತರದಲ್ಲಿ ಆತನೇ ರಾಜನಾಗಿ ಅಧಿಕಾರವನ್ನು ವಹಿಸಿಕೊಳ್ತಾ ಇದ್ದ. ಅದನ್ನ ಬ್ರಿಟಿಷರು ಏನ್ ಮಾಡ್ತಾರೆ, ಯಾವುದೇ ದೇಶೀಯ ಸಂಸ್ಥಾನದಲ್ಲಿರುವಂತಹ ರಾಜನಿಗೆ ಮಕ್ಕಳಿಲ್ಲದಿದ್ದರೆ, ಆತ ಮೃತನಾದರೆ ದತ್ತು ತೆಗೆದುಕೊಂಡಂತಹ ಮಗನಿಗೆ ಉತ್ತರಾಧಿಕಾರವನ್ನು ಕೊಡುವಂಗಿಲ್ಲ. ಅದರ ಬದಲಾಗಿ ಆ ರಾಜ್ಯ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳ್ಳುವುದು ಅಂತ ಹೇಳಿ ಒಂದು ನೀತಿಯನ್ನ ಜಾರಿಗೆ ತರುತ್ತೆ. ಸೊ ಈ ನೀತಿಗೆ ಒಳಪಟ್ಟಂತಹ ಪ್ರಮುಖ ದೇಶೀಯ ರಾಜ್ಯಗಳನ್ನ ನೋಡೋದಾದ್ರೆ ಸತಾರ, ಜೈಪುರ, ಸಂಬಲಪುರ ಮತ್ತು ಉದಯಪುರ ಇವುಗಳನ್ನ ನೋಡ್ತೇವೆ. ಅನಂತರದಲ್ಲಿ ನಾಗಪುರ, ಮತ್ತೊಂದು ಝಾನ್ಸಿ. ಇವು ಪ್ರಮುಖವಾದಂತಹ ಸಂಸ್ಥಾನಗಳು. ಇನ್ನು ಹಲವಾರು ಸಂಸ್ಥಾನಗಳು ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನ ಅನುಸರಿಸಬೇಕಾಗತ್ತೆ. ಇವು ಪ್ರಮುಖವಾದಂತಹ ಒಂದು ದೇಶೀಯ ಸಂಸ್ಥಾನಗಳನ್ನ ನಾವಿಲ್ಲಿ ನೋಡ್ತೀವಿ. ಸತಾರ, ಜೈಪುರ, ಸಂಬಲ್ಪುರ್, ಉದಯಪುರ, ಝಾನ್ಸಿ ಮತ್ತು ನಾಗಪುರ ಇವು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ಮೂಲಕ ಬ್ರಿಟಿಷ್ ಸಾಮ್ರಾಜ್ಯದೊಳಗೆ ಸೇರ್ಪಡೆ ಆಗ್ತವೆ. ಸೊ ಹಾಗಾದ್ರೆ ಈ ಒಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ಪರಿಣಾಮಗಳು ಏನಾದವು, ಭಾರತೀಯರು ಸುಮ್ಮನೆ ಕೂತ್ಕೊಂಡ್ರ ಹಾಗಾದ್ರೆ ಅನ್ನೋದನ್ನ ನೋಡೋದಾದ್ರೆ, ಡಾಲ್ಹೌಸಿಯ ತಡೆಯಿಲ್ಲದ ರಾಜ್ಯಾಕ್ರಮಣದ ನಡೆಯಿಂದ ಭಾರತೀಯ ರಾಜರು ಮಾತ್ರ ಅಲ್ಲ, ಅವರ ಬಗ್ಗೆ ಸಹಾನುಭೂತಿ ಉಳ್ಳಂತಹ ಜನವರ್ಗ, ಸಾಮಾನ್ಯ ಜನರು ಕೂಡ ಬ್ರಿಟಿಷರ ವಿರುದ್ಧ ಮಲೆತು ನಿಂತರು, ಒಂದುಗೂಡಿ ನಿಂತರು, ಒಗ್ಗಟ್ಟಾಗಿ ನಿಲ್ತಾರೆ. ಡಾಲ್ಹೌಸಿ ತನ್ನ ರಾಜ್ಯ ವಿಸ್ತರಣೆಯ ನೀತಿಯನ್ನ ಮುಂದುವರಿಸಿಕೊಂಡು ಹೋಗ್ತಾನೆ. ಈ ರಾಜ್ಯಾಕ್ರಮಣದ ನಡೆಯಿಂದ ಭಾರತೀಯ ರಾಜರಿಗೂ ಬ್ರಿಟಿಷರ ಬಗ್ಗೆ ಕೋಪ ಉಂಟಾಯಿತು. ಅಷ್ಟೇ ಅಲ್ಲ, ರಾಜನ ಬೆಂಬಲಿಗರು ಯಾರಿದ್ದರಲ್ಲ ಆ ಸಾಮಾನ್ಯ ಜನವರ್ಗವೂ ಕೂಡ ಬ್ರಿಟಿಷರ ವಿರುದ್ಧ ಹೋರಾಡಬೇಕು ಅಂತ ಹೇಳಿ ಒಗ್ಗಟ್ಟಿನಿಂದ ನಿಲ್ಲುತ್ತೆ. ಮಡುಗಟ್ಟಿದ್ದಂತಹ ಆಕ್ರೋಶ ಮತ್ತು ರಾಜ್ಯಾಭಿಮಾನದ ಕಿಚ್ಚು ಬ್ರಿಟಿಷ್ ಪ್ರಭುತ್ವದ ವಿರುದ್ಧ ಬಂಡೇಳುವಂತೆ ಮಾಡಿತು. ಬ್ರಿಟಿಷರ ವಿರುದ್ಧ ಸಿಟ್ಟು ಮಡುಗಟ್ಟಿತ್ತು, ಒಟ್ಟಾಗಿತ್ತು. ಆ ಆಕ್ರೋಶ ಜೊತೆಗೆ ರಾಜನ ಬಗ್ಗೆ ಇದ್ದಂತಹ ಅಭಿಮಾನ ಇದು ಬ್ರಿಟಿಷರ ವಿರುದ್ಧ ಬಂಡೇಳುವಂತೆ ಮಾಡುತ್ತೆ. ಸೊ ಅದರ ಪರಿಣಾಮ ಏನು ಅಂತಂದ್ರೆ 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಅಥವಾ ಅದನ್ನ ಬ್ರಿಟಿಷರು 1857ರ ಸಿಪಾಯಿಗಳ ದಂಗೆ ಅಂತ ಕರೀತಾರೆ. ಈ ಒಂದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಈ ಕಾರಣಕ್ಕಾಗಿ ಸ್ಫೋಟಗೊಂಡಿತು ಅನ್ನೋದನ್ನ ನಾವು ಕಾಣಬಹುದು. ಸೊ ದ ರಿವೋಲ್ಟ್ ಆಫ್ 1857 ಅದರ ಚಿತ್ರಗಳನ್ನ ತಾವು ಸ್ಕ್ರೀನ್ ಮೇಲೆ
ಗಮನಿಸ್ತಾ ಇದ್ದೀರಿ. ಬ್ರಿಟಿಷರ ವಿರುದ್ಧ ನಡೆದಂತಹ ಒಂದು ಹೋರಾಟ ಇದು. ಭಾರತೀಯರಿಗೆ ಬ್ರಿಟಿಷರ ಬಗ್ಗೆ ಇದ್ದಂತಹ ಒಂದು ವಿರೋಧದ ಭಾವನೆಯಿಂದಾಗಿ, ಹಲವಾರು ಕಾರಣಗಳಿಂದಾಗಿ ಈ ಒಂದು ದಂಗೆ ಉಂಟಾಗತ್ತೆ. ಸೊ ಹೀಗೆ ಭಾರತದಲ್ಲಿ ಬ್ರಿಟಿಷರು ತಮ್ಮ ಅಧಿಕಾರವನ್ನ ವಿಸ್ತರಿಸುವ ನಿಟ್ಟಿನಲ್ಲಿದ್ದಾಗ ಬ್ರಿಟಿಷರ ವಿರುದ್ಧ ಒಂದು ಹೋರಾಟವು ಕೂಡ ಇಲ್ಲಿ ನಡೆಯಿತು ಅನ್ನುವುದನ್ನ ನಾವು ಮುಂದಿನ ಹಂತದಲ್ಲಿ ನೋಡ್ತೇವೆ. ಸೊ ಇದರೊಂದಿಗೆ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಅದರ ಜೊತೆಗೆ ಇನ್ನೂ ಹೆಚ್ಚಿನ ಸಂಪನ್ಮೂಲಗಳಿಗಾಗಿ ನಮ್ಮ ಹೆಮ್ಮೆಯ ಸಮಾಜ ವಿಜ್ಞಾನ ಡಿಜಿಟಲ್ ವೇದಿಕೆ ಬಾಗಲಕೋಟೆಯ ಬ್ಲಾಗಿಗೆ ತಾವು ಭೇಟಿ ನೀಡಿ. BGK Social Science DGForum.blogspot.com ಭೇಟಿ ನೀಡಿ. ಅಲ್ಲಿ 8, 9 ಮತ್ತು 10ನೇ ತರಗತಿಗೆ ಸಂಬಂಧಪಟ್ಟಂತೆ ಹಲವಾರು ಸಂಪನ್ಮೂಲಗಳನ್ನ ಈಗಾಗಲೇ ನಾವು ರಚಿಸಿ ಅಲ್ಲಿ ಹಾಕಿದ್ದಾಗಿದೆ. ಆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಆ ಒಂದು ಸಂಪನ್ಮೂಲಗಳನ್ನ ಬಳಸಿಕೊಳ್ಳುತ್ತೀರಿ ಅನ್ನುವಂತಹ ಭಾವನೆಯೊಂದಿಗೆ ಈ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ.